ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಸುಮಾರು 2500 ಪೋಸ್ಟ್ಗೆ ಅರ್ಜಿನ ಕರೆದಿದ್ದಾರೆ. ತುಂಬಾ ಜನ ಕೇಳ್ತಾ ಇದ್ರಲ್ಲ, ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗೆ ಪೋಸ್ಟ್ ಕರೆದ್ರೆ ತಿಳಿಸಿ ಅಂತೇಳಿ. ಈಗ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ನೋಟಿಸ್ ಆಗಿರತ್ತೆ. ನೀವೆಲ್ಲರೂ ಅಪ್ಲೈ ಮಾಡಿ. ಟೋಟಲ್ ಆಗಿ 2500 ಪೋಸ್ಟ್ಗೆ ಅರ್ಜಿನ ಕರೆದಿದ್ದಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 450 ಪೋಸ್ಟ್ ಖಾಲಿ ಇರತ್ತೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 450 ಪೋಸ್ಟ್. ಅದೇ ರೀತಿಯಾಗಿ ಅಖಿಲ ಭಾರತದಲ್ಲಿ 2500 ಪೋಸ್ಟ್ ಇರತ್ತೆ. ಈಗಾಗಲೇ ಇದ್ರ ಬಗ್ಗೆ ನೋಟಿಸ್ ಕೂಡ ನೋಡಿರಬಹುದು ನೀವು ಕೂಡ. ಇದಕ್ಕೆ ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಬಹುದು. ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ಯಾವ ಒಂದು ಕರ್ನಾಟಕ ರಾಜ್ಯದ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇರತ್ತೆ, ಅದ ನಂತರ ಏನು ವಯೋಮಿತಿ ಆಗಿರಬೇಕು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕು, ಪರೀಕ್ಷೆ ಏನು ಎಂತ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಇನ್ನು ಪೋಸ್ಟ್ ಹೆಸರು ಯಾವುದು, ಪ್ರತಿಯೊಂದು ಡೀಟೇಲ್ಸ್ ಇರತ್ತೆ. ವಿಡಿಯೋ ಕೊಡ್ತಾನೆ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಣ್ಣ ಸ್ನೇಹಿತರೆ, ಒಂದೊಂದಾಗಿ ಡೀಟೇಲ್ಸ್ ಆಗಿ ನಿಮ್ಮ ಮುಂದೆ ತಿಳಿಸ್ಕೊಡ್ತಾನೆ. ನೋಡಿ, ಇಲ್ಲಿ ವಿದ್ಯಾರ್ಥಿಗಳಿಗೆ ಟೋಟಲ್ ಆಗಿ ಸುಮಾರು 4 ರಿಂದ 18 ರಾಜ್ಯದಲ್ಲಿ ಅರ್ಜಿ ಕರೆದಿದ್ದಾರೆ. ನಿಮ್ಗೆ ಹೇಳ್ಬೇಕಂದ್ರೆ 18 ರಾಜ್ಯದಲ್ಲಿ ಅರ್ಜಿ ಕರೆದಿದ್ದಾರೆ. ನಮ್ಮ ಒಂದು ಕರ್ನಾಟಕ 4ನೇ ಸ್ಥಾನ ಇದೆ. 450 ಪೋಸ್ಟ್ ಇರತ್ತೆ. ಕನ್ನಡ ಅಂದ್ರೆ ನಿಮ್ಮ ಒಂದು ಸ್ಥಳೀಯ ಬ್ಯಾಂಕ್ಗಳಲ್ಲಿ, ಅಂದ್ರೆ ನಿಮ್ಮ ಒಂದು ಈಗ ಉದಾಹರಣೆಗೆ ಬೆಳಗಾವಿ ಅಂತ ತಿಳ್ಕೊಳ್ಳಿ. ಆ ಒಂದು ಬೆಳಗಾವಿಯಲ್ಲಿ ನೀವು ಇರ್ತೀರಲ್ಲ, ಅಲ್ಲೇ ನೀವು ಲೋಕಲ್ ಬ್ಯಾಂಕಿನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ. ಇದು ಕನ್ಫರ್ಮ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಕಳಿರುವಂತ ಪೋಸ್ಟ್ ಹೆಸರು ಕೂಡ ಅದೇ ಆಗಿರತ್ತೆ, ಅಂದ್ರೆ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತೇಳಿ. ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕು. ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಅಂತ ಹೇಳಿ. ಈ ಒಂದು ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಹುದ್ದೆಗೆ ನೀವು ಅಪ್ಲೈ ಮಾಡಿ. ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಮತ್ತೆ ಯಾವ ಒಂದು ವರ್ಗದವರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನನಗನ್ಸೋ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲೇ 2ನೇ ಸ್ಥಾನ ಇದೆ ಅನ್ಸುತ್ತೆ. ಅತಿ ಹೆಚ್ಚು ಖಾಲಿ ಇರುವಂತ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇನೆ. ಮೊದಲಿಗೆ SC ದವ್ರ ಕ್ಯಾಂಡಿಡೇಟ್ಗಳಿಗೆ ಸುಮಾರು 61 ಪೋಸ್ಟ್ ಇರತ್ತೆ. ST ದವ್ರಿಗೆ ಸಂಬಂಧಪಟ್ಟಂತೆ 33, OBC ಅಭ್ಯರ್ಥಿಗಳಿಗೆ 121, EWS ಅವರಿಗೆ 41, ಜನರಲ್ ಕಾಸ್ಟ್ ಅವರಿಗೆ 184, ಟೋಟಲ್ ಆಗಿ 450. ಇದು ನಮಗೆ ಕಿಲೋ ಕಟ್ಟ ಮಾಹಿತಿ ಅರ್ಥ ಆಯ್ತು. ನಾನು ಎಲ್ಲಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡೋದಿಲ್ಲ, ಯಾಕಂದ್ರೆ ಸುಮ್ಮನೆ ನಿಮ್ ಟೈಮ್ ಅಷ್ಟ ಆಗುತ್ತೆ. ಅದೊಂದು ಕಾರಣಕ್ಕಾಗಿ ಅದೇ ರೀತಿಯಾಗಿ ಇವುಗಳಿಗೆ ಸಂಬಂಧಪಟ್ಟಂತೆ ರೂಲ್ಸ್ ಬಗ್ಗೆ ಮಾತಾಡ್ತೇನೆ. ಯಾವುದಕ್ಕೆ ಏನೇನಾಗಿರ್ಬೇಕು, ಕಂಡೀಷನು, ಏಜ್ ಲಿಮಿಟ್, ಪ್ರೂಫ್ ಸಮೇತ ನಮಗೆ ತಿಳಿಸ್ಕೊಡ್ತಾ ಇದ್ದು. ಯಾವುದೇ ರೀತಿಯಾಗಿ ಗೋಳು ಪುರಾಣ ಅಂತ ತಿಳಿಸ್ಕೊಡ್ತಾ ಇಲ್ಲ. ಅಧಿಸೂಚನೆ ರಿಲೀಸ್ ಮಾಡದಂತ ದಿನಾಂಕ ಕೂಡ ಮೇಲ್ಗಡೆ ಹೋಯ್ತು, ಅದೀಗ ತಿಳಿಸ್ಕೊಡ್ತಾನೆ. ನೋಡಿ, ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ 18 ವರ್ಷ ಆಗಿರ್ಬೇಕಾಗತ್ತೆ. ಕನಿಷ್ಠವಾಗಿ 18 ವರ್ಷದಿಂದ ನಮಗೆ 40 ವರ್ಷ, ಅದ ನಂತರ 35 ವರ್ಷ ಇರ್ಬೇಕಾಗತ್ತೆ ವಯೋಮಿತಿ. ಅದೇ ರೀತಿಯಾಗಿ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಯಾವುದೇ ವಿಭಾಗದಲ್ಲಿ ನಿಮ್ಮ ಒಂದು ಪದವಿ ಪಾಸ್ ಆಗಿರ್ಬೇಕಾಗತ್ತೆ. ಕಡ್ಡಾಯವಾಗಿ ಪದವಿ ಪಾಸ್ ಆಗಿರ್ಬೇಕು. ಅಥವಾ ವೃತ್ತಿಪರ ಪದವಿಗಳಲ್ಲಿ CA ಆಗ್ಬೋದು, ಅಕೌಂಟೆಂಟ್ ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ಈ ರೀತಿಯಾಗಿ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಆಗಿರ್ಬೇಕಾಗತ್ತೆ. ಇನ್ನು ಏಜ್ ಲಿಮಿಟ್ ಆಯಿತು. ಅದ ನಂತರ ಇನ್ನು ನಿಮ್ಮ ಅಪ್ಲಿಕೇಶನ್ ಫೀಸ್ ನೋಡಿ ಎಷ್ಟಾಗಿರ್ಬೇಕು. ಅಪ್ಲಿಕೇಶನ್ ಫೀಸು ಇಲ್ಲಿ GST ಎಲ್ಲ ಇರತ್ತೆ. ನಮಗೆ 850 ರೂಪಾಯಿ ತನಕ ಪಾವತಿ ಮಾಡಬೇಕು. ಯಾರಿಗಂದ್ರೆ EWS, OBC ಅಭ್ಯರ್ಥಿಗಳಿಗೆ ಮತ್ತು ಜನರಲ್ ಕಾಸ್ಟ್ದವರಿಗೆ ಎಷ್ಟಂದ್ರೆ 850 ರೂಪಾಯಿ. ಇದು ಒಂದು ಕಡೆ ಆಯ್ತು. ಅದ ನಂತರ 175 ರೂಪಾಯಿ ಯಾರಿಗಂದ್ರೆ SC ST, ಅದ ನಂತರ PWBD ಅಭ್ಯರ್ಥಿಗಳಿಗೆ, EWS ಅವರಿಗೆ, ತದನಂತರ ಎಕ್ಸ್ ಸರ್ವಿಸ್ ಮಂದವರಿಗೆ ಮತ್ತು ಹುಮನ್ ಅಭ್ಯರ್ಥಿಗಳಿಗೆ 175 ರೂಪಾಯಿ ತನಕ ಪಾವತಿ ಮಾಡ್ಬೇಕಾಗತ್ತೆ. ಇದು ನಮಗೆ ಕಿಲರ್ ಕಟ್ಟ ಮಾಹಿತಿ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಅದೇ ರೀತಿಯಾಗಿ ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಸ್ವಲ್ಪ ನೋಡಿ. ಆಮೇಲೆ ನಮಗೆ ಎಷ್ಟು ವಿದ್ಯಾರ್ಹತೆ ಏನಂತ, ಎಷ್ಟು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅದ್ರ ಕೂಡ ತಿಳಿಸ್ಕೊಡ್ತಾನೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 4ನೇ ತಾರೀಕು, ಇದೇ ತಿಂಗಳು 4ನೇ ತಾರೀಕು, ಅಂದ್ರೆ 4/7/2025 ನೋಟಿಸ್ ಆಗಿರತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 24/7/2025 ತನಕ ಅವಕಾಶ ಇರತ್ತೆ. ನೋಡ್ಕೊಂಡು ಅಪ್ಲೈ ಮಾಡಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇನ್ನದಕ್ಕೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ಅದೆಲ್ಲ ತಿಳ್ಕೊಂಡಿದ್ರ. ಇನ್ನದಕ್ಕೆ ಎಷ್ಟೆಷ್ಟು ಸ್ಯಾಲ್ರಿ ಕೊಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ, ಎಷ್ಟು ಸ್ಯಾಲ್ರಿ ಇರತ್ತೆ ಅಂತ ಹೇಳಿ. ನಿಮಗೆ ಸ್ಟಾರ್ಟಿಂಗ್ ನಲ್ಲಿ 48,480 ರೂಪಾಯಿ, ಅದ ನಂತರ 2,000 ರೂಪಾಯಿ 7ನೇ ವೇತನಕ್ಕೆ ಹೆಚ್ಚಿಗೆ ಮಾಡ್ತಾರೆ. ಆದ್ಮೇಲೆ ಇದಕ್ಕೆ 62,480 ರೂಪಾಯಿ, ಅದ ನಂತರ 67,000 ತನಕ, ಅದ ನಂತರ 85,000 ತನಕ ಸ್ಯಾಲ್ರಿ ಕೊಡ್ತಾರೆ ಈ ಒಂದು ಪೋಸ್ಟ್ಗಳಿಗೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅದ ನಂತರ ಗರಿಷ್ಠ ವಯೋಮಿತಿ ಇದೆಲ್ಲ 1/7/2025 ಅಂತ 30 ವರ್ಷ ಆಗಿರ್ಬೇಕು. ಇನ್ನು ಇದಕ್ಕೆ ಸ್ವಲ್ಪ ಪರೀಕ್ಷೆ ಕೂಡ ಇರೋದ್ರಿಂದ ಆ ಒಂದು ಪರೀಕ್ಷೆ ಕೊಟ್ಟಿದ್ದಾರೆ. ಯಾವ್ದು ಏನು ಅಂತ ಹೇಳಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಕನ್ನಡದಲ್ಲಿ ಪರೀಕ್ಷೆ ಇಲ್ಲ ಅನ್ಸುತ್ತೆ.
ಕನ್ನಡದಲ್ಲಿ ನಮಗೆ ಪರೀಕ್ಷೆ ಇಲ್ಲ ಅನ್ಸುತ್ತೆ ಬಹುಶಃ. ನನಗನ್ಸೋ ಮಟ್ಟಿಗೆ ಹಿಂದಿ, ಇಂಗ್ಲಿಷು ಅಷ್ಟೇ ಇರಬಹುದು. ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ 30 ಕ್ವಶನ್, ಬ್ಯಾಂಕಿಂಗ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ 30 ಕ್ವಶನ್, ಜನರಲ್ ಎಕನಾಮಿಕ್ಸ್ಗೆ 30, ಅದ ನಂತರ ನಿಮ್ಮ ಒಂದು GK ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ವಿಷಯದಲ್ಲಿ 30. ಇನ್ನು ಉಳಿದಂತ ಟೋಟಲ್ ಅಂಕ 120. ಈ 120 ಕ್ವಶನ್ ಬರ್ತವೆ. 120 ಟೈಮ್ ಕೂಡ ಕೊಟ್ಟಿರ್ತಾರೆ. ಎಲ್ಲ ಸೇಮ್ 120 120 120 ಅಷ್ಟೇ ಕೊಟ್ಟಿದ್ದಾರೆ. ಅದ ನಂತರ ಇನ್ನಿತರ ಕೆಲವೊಂದು ರೂಲ್ಸ್ ಕೊಟ್ಟಿದ್ದಾರೆ. ಆ ಒಂದು ರೂಲ್ಸ್ ಅನ್ನ ತಿಳ್ಕೊಳ್ಳಿ, ಆಮೇಲೆ ಅರ್ಜಿ ಸಲ್ಲಿಸಿ. ಇದು ಸುಮಾರು 21 ಪೇಜದ್ದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅಪ್ಲಿಕೇಶನ್ ಹಾಕಿ ಪ್ರತಿಯೊಬ್ಬರು ಕೂಡ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅರ್ಜಿ ಕರೆದಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಪ್ಲೈ ಮಾಡಿ. 2500 ಪೋಸ್ಟ್ ಇರತ್ತೆ. ಈಗಾಗಲೇ ಮುಂಚಿತವಾಗಿ 4000ಕ್ಕಿಂತ ಅಧಿಕ ಪೋಸ್ಟಿಗೆ ಅರ್ಜಿ ಕರೆದಿದ್ರು. ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಅದು ಇನ್ನೂ ತನಕ ಯಾರು ಅರ್ಜಿ ಸಲ್ಲಿಸಲ್ಲ, ಅದರದ್ದು ದಿನಾಂಕ ಕೂಡ ಮುಗಿದಿರಬಹುದು. ಈಗ ನನಗನ್ಸೋ ಮಟ್ಟಿಗೆ ಇನ್ನೊಂದು ಹೇಳ್ಬೇಕಂದ್ರೆ ಪರೀಕ್ಷಾ ಅವಧಿ 1 ವರ್ಷ ಇರತ್ತೆ. ಅದ ನಂತರ ನಮಗೆ ಅನುಭವ ಕೂಡ ಹೊಂದಿರಬೇಕಾಗತ್ತೆ, ಸ್ವಲ್ಪ ಅನುಭವ ಕೂಡ ಇರಬೇಕಾಗತ್ತೆ. ಅವ್ರು ಕೇಳಿರುವಂತಹ ಮಾಹಿತಿ ಪ್ರಕಾರ ಅನುಭವ ಕೇಳಿದಾರೆ. ತೋರಿಸ್ತೇನೆ, ಒಂದ್ ಸೆಕೆಂಡ್. ಇಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಎಷ್ಟಿಷ್ಟು ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ನೋಡಿ 1 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅವರು. ನಿಯಮಗಳಿಗೆ ಅನುಗುಣವಾಗಿ 1 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಕ್ವಾಲಿಫಿಕೇಶನ್ಗೆ ಎಲ್ಲ ನೋಡ್ಕೊಂಡೆ 1 ವರ್ಷದ ತನಕ ಕೊಟ್ಟಿದ್ದಾರೆ. ಇದೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ. ಮತ್ತೆ ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಇದೆಯಲ್ಲ, ಇದು ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ನೋಡಿ ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ನೀವು ಅರ್ಜಿ ಸಲ್ಲಿಸಿ. ಹಿಂಗ ಅಂದ್ರೆ ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಅಂತೇಳಿ ಈ ಒಂದು ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಹುದ್ದೆಗೆ ಅಪ್ಲೈ ಮಾಡಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಪ್ರತಿಯೊಂದು ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಏನಾದ್ರೂ ಡೌಟ್ ಇತ್ತಂದ್ರೆ ಕೂಡ ಕಮೆಂಟ್ ಮಾಡಿ, ಅಥವಾ ನಮ್ಮ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಬಹುದು.